ವಿದ್ಯಾರ್ಥಿಗಳೇ ಎಜುಟೆಕ್ ಇಸಿ ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಾನು ನಿಮ್ಮ ಭಾಷಕರ. ಸೊ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿದ್ಯಾರ್ಥಿ, ನಿಮ್ಮ ಒಂದು ಲೈಕಿನಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ, ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಸೊ ಯು ಜಿ ನೀಟಿಗೆ ಸಂಬಂಧಿಸಿದಂತೆ ಮೊದಲನೇ ಸುತ್ತಿನ ಪರಿಣಾಮ, ಹಾಗೆಯೇ ಯಾವ ಥರ ಒಂದು KCET ಪ್ರಾಸೆಸ್ ಇರುತ್ತೆ. ಫಸ್ಟ್ ಆಪ್ಷನ್ ಟ್ರೀ ಬಗ್ಗೆ, ಸೆಕೆಂಡ್ ಆಪ್ಷನ್ ಟ್ರೀ, ಹಾಗೆ ಥರ್ಡ್ ಆಪ್ಷನ್ ಟ್ರೀ. ಅದರಲ್ಲಿ ಫಸ್ಟ್ ಆಪ್ಷನ್ ಟ್ರೀ ಬರುವಂಥ ಚಾಯ್ಸ್ 1, 2, 3 ಆ್ಯಂಡ್ 4 ಈ ಥರ ಚಾಯ್ಸ್ಗಳನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗೆಯೇ ಒಂದು ಫೈನಲ್ ಒಂದು ರಿಸಲ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಯಾವುದೇ ಚೇಂಜಸ್ ಆಗೋದಿಲ್ಲ. ಹಾಗೆಯೇ ಒಂದು ಆಪ್ಷನ್ಸ್, ಒಂದು ಚಾಯ್ಸಸ್ನ ತೆಗೆದುಕೊಂಡ್ರೆ ಏನು ಎಫೆಕ್ಟ್ ಆಗುತ್ತೆ, ಯಾವ ಥರ ಚಾಯ್ಸಸ್ನ ಕನ್ಫರ್ಮ್ ಮಾಡ್ಕೊಂಡು ಯಾವ ಥರ KCET ಪ್ರಾಸೆಸ್ನ ಕಂಪ್ಲೀಟ್ ಮಾಡಬೇಕು, ಅದನ್ನು ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಬಂದು ಇಂಜಿನಿಯರಿಂಗ್ ಆಗಿರ್ಬೋದು, KCETಗೆ ಸಂಬಂಧಿಸಿದ ಎಲ್ಲ ಕೋರ್ಸ್ಗಳು ಬರ್ತವೆ. ಇಂಜಿನಿಯರಿಂಗು, BSc, ಫಾರ್ಮ್ ಸೈನ್ಸು, ವೆಟನರಿ, ಹಾಗೆಯೇ ಒಂದು ಮೆಡಿಕಲ್ ಬರುವಂಥ ಎಲ್ಲ ಫೀಲ್ಡ್, ಎಲ್ಲ ಕೋರ್ಸ್ ಕೂಡ ಕೊಟ್ಟಿದ್ದಾರೆ. ಹೋಮಿಯೋಪತಿ ಆಗಿರ್ಬೋದು, ವೆಟನರಿ ಸೈನ್ಸ್, ದಂತವೈದ್ಯಕೀಯ ಆಗಿರ್ಬೋದು. ಸೊ ಇದರ ಎಲ್ಲ ಕೋರ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಎರಡಕ್ಕೂ ಅಟ್ ಎ ಟೈಮ್ ಕೌನ್ಸಿಲಿಂಗ್ ನಡೆಯುವುದರ ಸಂಬಂಧ ವಿದ್ಯಾರ್ಥಿಗಳು ತುಂಬ ಜಾಗ್ರತೆಯಿಂದ ಒಂದು ಆಪ್ಷನ್ ಟ್ರೀಯನ್ನು ಹಾಗೆಯೇ ಚಾಯ್ಸಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಫಸ್ಟ್ ಪೇಜಲ್ಲಿ ಏನಿದೆಯಲ್ಲ ವಿದ್ಯಾರ್ಥಿಗಳೇ, ಸೊ ಯಾರೇ ವಿದ್ಯಾರ್ಥಿಗಳೇ ಆಗಿರ್ಬೋದು, ಸೀಟ್ ಅಲಾಟ್ಮೆಂಟ್ ಆಗಿದ ನಂತರ ವಿದ್ಯಾರ್ಥಿಗಳು ತಮ್ಮ ಚಾಯ್ಸನ್ನು ಯಾವುದನ್ನು ಕ್ಲಿಕ್ ಮಾಡಬೇಕು, ಯಾವುದನ್ನು ತೆಗೆದುಕೊಂಡ್ರೆ ಏನು ಎಫೆಕ್ಟ್ ಆಗುತ್ತೆ, ಯಾವ ಥರ ನಮ್ಮ KCET ಕರೆಕ್ಟ್ ವೇಯಲ್ಲಿ ಕಂಪ್ಲೀಟ್ ಮಾಡ್ತೀವಿ, ಹಾಗೆಯೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದ ನಂತರ ವಿದ್ಯಾರ್ಥಿಗಳು ತಮ್ಮ ಪೇರೆಂಟ್ಸ್ ಜೊತೆ ಕುಂತು ಯಾವ ಕಾಲೇಜನ್ನು ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ಚಾಯ್ಸನ್ನು ತೆಗೆದುಕೋಬೇಕು, ಚಾಯ್ಸ್ ತೆಗೆದುಕೊಂಡ್ರೆ ಏನು ಎಫೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಮಾತುಕತೆ ನಡೆಸಿ ಕನ್ಫರ್ಮೇಷನ್ ಮಾಡಿಕೊಂಡು ಚಾಯ್ಸನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಒಂದು ಕಾಲೇಜ್ ಅಲಾಟ್ ಆಗಿರುವಂಥ ವಿದ್ಯಾರ್ಥಿಗಳು ಮಾತ್ರ. ಹಾಗೆಯೇ ಕಾಲೇಜ್ ಅಲಾಟ್ ಆಗದೇ ಇರುವಂಥ ವಿದ್ಯಾರ್ಥಿಗಳು ಯಾವುದೇ ಥರ ಚಾಯ್ಸ್ಗಳನ್ನ ನೀವು ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ. ಬರೀ ಕಾಲೇಜ್ ಅಲಾಟ್ ಆದರೆ ಮಾತ್ರ ನೀವು ಯಾವುದಾದ್ರೂ ನನಗೆ ಈ ಕಾಲೇಜ್ ಇಂಟ್ರೆಸ್ಟ್ ಇದೆ ಅಂತಂದರೆ ಚಾಯ್ಸ್ 1 ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೊಳ್ಳೋದು, ಅಥವಾ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ ಅಂತಂದರೆ ಹೋಲ್ಡ್ ಮಾಡುವಂಥದ್ದು. ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಆಗುತ್ತೆ, ಮೊದಲನೇ ಕಾಲೇಜು ಇರುತ್ತೆ. ಹಾಗೆಯೇ ಈ ಸೆಕೆಂಡ್ ರೌಂಡು ಕೂಡ ಹೋಗ್ಬೋದು, ಅದು ಚಾಯ್ಸ್ 2 ಅಂತ ಬರುತ್ತೆ. ಹಾಗೆಯೇ ಥರ್ಡ್ ರೌಂಡು ನಮಗೆ ಸಿಕ್ಕಿರೋಂಥ ಕಾಲೇಜ್ ಇಷ್ಟನೇ ಇಲ್ಲ, ಡೈರೆಕ್ಟ್ ನಾನು ಫಸ್ಟ್ ಕಾಲೇಜನ್ನ ಬಿಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ತೀನಿ. ಏಕೆಂದರೆ ಸೆಕೆಂಡ್ ರೌಂಡಲ್ಲಿ ನನಗೆ ಯಾವುದೇ ಕಾಲೇಜ್ ಸಿಕ್ಕಿಲ್ಲ ಅಂದರೆ ವಿದ್ಯಾರ್ಥಿಗಳು, ಸೊ ನನಗೆ ಸೆಕೆಂಡ್ ರೌಂಡಲ್ಲಿ ಯಾವುದೂ ಕಾಲೇಜ್ ಸಿಕ್ಕಿಲ್ಲ, ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ ನನಗೆ ಏನು ಇಷ್ಟ ಇಲ್ಲ, ಸ್ವಲ್ಪ ಇಷ್ಟ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಕಾಲೇಜ್ನ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಿದ ನಂತರ ಯಾವುದು ಕಾಲೇಜ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜನ್ನೇ ಫಿಕ್ಸ್ ಮಾಡಿಕೊಂಡು ಕಂಪಲ್ಸರಿಗೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ, ಪ್ರಾಸೆಸ್ನಾಗ ಇದು ಮಾಡಿಲ್ಲ ಅಂತ ಅಂದರೆ ಮಾತ್ರ ನಿಮಗೆ 5 ಲಕ್ಷ ಪೆನಾಲ್ಟಿ ಬೀಳುತ್ತೆ. ಸೊ ಇದು ಹಿಂದಿನ ವರ್ಷ ಇತ್ತು, ಬಟ್ ಈ ವರ್ಷ ಯಾವ ಥರ ಏನು ಗೊತ್ತಿಲ್ಲ. ಸೊ ಈ ಥರ ಇರುತ್ತೆ. ಹಾಗಾಗಿ ನಿಮಗೆ ಸಿಕ್ಕಿರೋ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ ಇಂಟ್ರೆಸ್ಟ್ ಇದೆ, ಓಕೆನಾ, ಇಂಟ್ರೆಸ್ಟ್ ಇದೆ, ಬಟ್ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ. ಮೇಲಿರುವಂಥ 150 ಕಾಲೇಜಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದು 123ನೇ ಕಾಲೇಜ್ ಸಿಕ್ಕಿದೆ. ಇನ್ನು 122 ಕಾಲೇಜ್ ಇರುತ್ತೆ, 1ರಿಂದ 122 ಕಾಲೇಜ್ ಇರ್ತವೆ. ಸೊ ಅದರಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಕ್ಕರೆ ನಾನು ಅದಕ್ಕೆ ಹೋಗ್ತೀನಿ ಅಂತಂದು ಚಾಯ್ಸ್ 2 ಕೊಡ್ತಾರೆ ವಿದ್ಯಾರ್ಥಿಗಳು. ಸೊ ಅದು ಚಾಯ್ಸ್ 2 ನಾರ್ಮಲ್ಗೆ ಆಗುತ್ತೆ. ಬಟ್ ಚಾಯ್ಸ್ 3 ಏನಿದೆಯಲ್ಲ ವಿದ್ಯಾರ್ಥಿಗಳೇ, ಅದು ಬಂದು ಸಿಕ್ಕಿರೋಂಥ ಕಾಲೇಜ್ ನನಗೆ ಟೋಟಲಿ ಇಂಟ್ರೆಸ್ಟೇ ಇಲ್ಲ, ಸೊ ಅದನ್ನು ಡಿಲೀಟ್ ಮಾಡಿ ನಾನು ಸೆಕೆಂಡ್ ರೌಂಡ್ ಹೋಗ್ತೀನಿ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಗಲಿ ನಾನು ಅಡ್ಮಿಷನ್ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಯಾವುದೇ ಥರ ನಾನು ಒಂದು ಇಷ್ಟು ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ, 150 ಕಾಲೇಜನ್ನ ಆ್ಯಡ್ ಮಾಡಿದ್ದೀನಿ. ಸೊ ಒಂದು ಹೈಯರ್ ಆರ್ಡರ್ ಪ್ರಿಯಾರಿಟಿ ಮೇಲೆ ನನಗೆ ಕಾಲೇಜ್ ಸಿಕ್ಕರೆ ನಾನು ತೆಗೆದುಕೊಳ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಸದ್ಯಕ್ಕೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜನ್ನ ಡಿಲೀಟ್ ಮಾಡಲೇಬೇಕು, ನನಗೆ ಬೇಡ ಅನ್ನೋಂಥ ಕಾಲೇಜ್ ಏನಿದೆಯಲ್ಲ, ಸೊ ಅದನ್ನು ಚಾಯ್ಸ್ 3 ಅಂತ ಕರಿತೀವಿ. ಹಾಗೆಯೇ ಚಾಯ್ಸ್ 4 ಇದೆ ವಿದ್ಯಾರ್ಥಿ. ಚಾಯ್ಸ್ 4 ಏನಂತಂದರೆ ಇದು ಸಿಂಪಲ್ ಇರುತ್ತೆ. ಚಾಯ್ಸ್ 4 ಅಂದರೆ KCETಗೆ ಸ್ಟೂಡೆಂಟ್ಗೆ ಬೇಕಾಗಿಲ್ಲ. ಸೊ ಏನಂದರೆ ನೀವು KCET ಪ್ರಾಸೆಸಲ್ಲಿ ಕಂಟಿನ್ಯೂ ಮಾಡುವ ಇಂಟ್ರೆಸ್ಟ್ ಇಲ್ಲ ನಿಮಗೆ ಅಂತಂದರೆ ವಿದ್ಯಾರ್ಥಿಗಳು ಡೈರೆಕ್ಟ್ ಚಾಯ್ಸ್ 4 ಅಂತ ತೆಗೆದುಕೋಬೋದು. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ಓಕೆನಾ ವಿದ್ಯಾರ್ಥಿಗಳೇ. ಸೊ ಆ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ, ಹಾಗೆಯೇ ಸೆಕೆಂಡ್ ರೌಂಡ್ ಹೋಗೋದು ಇಂಟ್ರೆಸ್ಟ್ ಇಲ್ಲ, ಥರ್ಡ್ ರೌಂಡ್ ಹೋಗೋದು ಇಂಟ್ರೆಸ್ಟ್ ಇಲ್ಲ, KCET ಪ್ರಾಸೆಸಲ್ಲಿ ಕಂಟಿನ್ಯೂ ಮಾಡೋದು ಇಂಟ್ರೆಸ್ಟ್ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ನೀವು ಕಂಪಲ್ಸರಿಯಾಗಿ ಚಾಯ್ಸ್ 4 ಅಂತ ತೆಗೆದುಕೋಬೋದು. ಸೊ ಚಾಯ್ಸ್ 4 ಅಂತ ತೆಗೆದುಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಯಾವುದೇ ಥರ ಪೆನಾಲ್ಟಿ ಕಟ್ಟೋದಿರುವುದಿಲ್ಲ. ಫಸ್ಟ್ ರೌಂಡಲ್ಲಿ ನೀವು ಡೈರೆಕ್ಟ್ ಎಕ್ಸಿಟ್ ಆಗೋದ್ರಿಂದ ಸೊ ನೀವು ಡೈರೆಕ್ಟಾಗಿ ಎಕ್ಸಿಟ್ ಆಗ್ಬೋದು, ಪೆನಾಲ್ಟಿ ಇರೋದಿಲ್ಲ, ಯಾವುದೇ ಥರ ಅಮೌಂಟ್ ಕಟ್ಟೋದಿರೋದಿಲ್ಲ, ಫ್ರೀಯಾಗಿ. ಮತ್ತು KCETಗೆ ನಿಮ್ಗೆ ಯಾವುದೇ ಥರ ತೊಂದರೆ ಇರಲಾಗೆ ಎಕ್ಸಿಟ್ ಆಗ್ಬೋದು. ಹಾಗೆಯೇ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಯಾವುದಕ್ಕೂ ಎಂಟ್ರಿ ಇರೋದಿಲ್ಲ, ಓಕೆ. ಇದು ಚಾಯ್ಸ್ 4 ಆಗಿರುತ್ತೆ.
ಬಟ್ ಇದನ್ನೇ ಚಾಯ್ಸನ್ನು ಏನಿದೆಯಲ್ಲ, ಸೊ ಇದರಲ್ಲಿ ಮೆಡಿಕಲ್ಲು ಹಾಗೆ ಇಂಜಿನಿಯರಿಂಗ್ ಫೀಲ್ಡ್ ಇಬ್ಬರು ಪಾರ್ಟಿಸಿಪೇಟ್ ಮಾಡೋದ್ರಿಂದ, ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವಿದ್ಯಾರ್ಥಿಗಳು, ಮೆಡಿಕಲ್ ಫೀಲ್ಡ್ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಅವರು ಸೆಕೆಂಡ್ ರೌಂಡಲ್ಲಿ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ, ಟಾಪ್ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ವಿದ್ಯಾರ್ಥಿ ಏನಾಗಿದ್ದರೆ ಆ ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಮಾಡಬೇಕು, ಕಾಲೇಜ್ ಡಿಪಾಸಿಟ್ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಬೇಕಾಗತ್ತೆ. ಓಕೆನಾ? ಅದರಲ್ಲಿ ಹೋಮಿಯೋಪತಿ ಮತ್ತು ಇನ್ನೊಂದು ನ್ಯಾಚುರಲ್ ಸಮಥಿಂಗ್ ಒಂದು ಬ್ರ್ಯಾಂಚ್ ಇದೆ. ಅವರು ಮಾತ್ರ ವಿದ್ಯಾರ್ಥಿಗಳು ಯಾವುದೇ ಥರ ಒಂದು ಕಾಲೇಜ್ ಡಿಪಾಸಿಟ್ ಮಾಡುವಂಥದ್ದಿಲ್ಲ, ಒಂದು ಕಾಲೇಜ್ ಅಲಾಟ್ ಆಗಿದ್ರು ಆಗಿಲ್ಲ ಅಂದರೂ ಕೂಡ. ಸೊ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಯಾವ ಥರ ಅನ್ನೋದನ್ನು. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಕಾಲೇಜ್ ಡಿಪಾಸಿಟ್ ನಂತರ ಸೊ ಅದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಹಾಗೆಯೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಪ್ರಾಸೆಸ್ ಯಾವ ಥರ ಇರುತ್ತೆ. ಹಾಗೆ ನೀವೇನಾದರೂ ಡಿಪಾಸಿಟ್ ಮಾಡಬೇಕಾ ಸೆಕೆಂಡ್ ರೌಂಡ್ಗೆ? ನನಗೆ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ, ನಾನು ಸೆಕೆಂಡ್ ರೌಂಡು ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಹೋಲ್ಡಲ್ಲಿ ಮಾಡ್ಕೊತೀನಿ, ನಾನು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜನ್ನು ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ತೀನಿ. ಇಂಜಿನಿಯರಿಂಗ್ ಆಗೋದು BSc ಫಾರ್ಮ್ ಸೈನ್ಸ್ ವೆಟರ್ನರಿ ಈ ಥರ. ಸೊ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ನಾನು ಫೀಸ್ ಪೇಮೆಂಟ್ ಮಾಡಬೇಕಾ ಅಂತ ಕೇಳುವಂಥ ವಿದ್ಯಾರ್ಥಿಗಳು ಏನಿದ್ದಾರೆ. ಸೊ ನೀವು ಯಾವುದಾದ್ರು ಫೀಸ್ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಚೇಂಜಸ್ ಮಾಡ್ಕೋಬೋದು. ಇದಕ್ಕೆ ಏನು ಯಾವುದೇ ಥರ ಇದು ಬೇಕಾಗಿಲ್ಲ, ಫೀಸ್ ಕಟ್ಟೋದು ಬೇಕಾಗಿಲ್ಲ. ಓಕೆನಾ? ಸೊ KCET ಫುಲ್ ಪ್ರಾಸೆಸ್ ಇಷ್ಟೇ ಇದೆ ವಿದ್ಯಾರ್ಥಿಗಳೇ. ಸೊ ನಾನು ಇದನ್ನೇ ಸ್ವಲ್ಪ ಡೀಟೇಲಾಗಿ ತಿಳಿಸ್ತೀನಿ. ಸೊ ನೀವು ಇನ್ನೂ ಡೀಟೇಲಾಗಿ ಬೇಕಾದ್ರೆ ಓದ್ಕೋಬೋದು. ಸೊ ನಾನು ಡೀಟೇಲಾಗಿ ತಿಳಿಸ್ತೀನಿ, ನೀವು ಮತ್ತೆ ಓದೋಬೇಕಾಗಿರೋದಿಲ್ಲ. ಸೊ ಇದರಲ್ಲಿ ನೀವು ಯಾರ್ಯಾರು ವಿದ್ಯಾರ್ಥಿಗಳು, ಇನ್ನೂ ಇಂಪಾರ್ಟೆಂಟ್ ಏನಂದರೆ ಯಾರ್ಯಾರು ವಿದ್ಯಾರ್ಥಿಗಳ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ, ಅಂಥ ವಿದ್ಯಾರ್ಥಿಗಳು ಏನಿದ್ದಿರಲ್ಲ, ಸೊ ನೀವು ಕಂಪಲ್ಸರಿಯಾಗಿ ಸೀಟ್ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದು ನೀವು ಗೊಂದಲದಲ್ಲಿ ಪಡೋಬೇಕಾಗಿಲ್ಲ. ಹಾಗೆಯೇ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ ನಂತರ ಒಂದು 12ನೇ ತಾರೀಕುವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು ಈ ವಿದ್ಯಾರ್ಥಿಗಳಿಗೆ. ಸೊ ಸೀಟ್ ಒಂದು KCET ಪ್ರಾಸೆಸ್ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋದು ಲಾಸ್ಟ್ ಡೇಟ್ ಒಂದು 12ನೇ ತಾರೀಕಿದೆ. ಸೊ ನೀವು 13-14ಕ್ಕೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಯಾರ್ಯಾರು ಸೀಟ್ ಸಿಕ್ಕಿಲ್ಲ, ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ರೌಂಡಲ್ಲಿ ಯಾವ ಥರ ಕಾಲೇಜನ್ನ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಕಾಲೇಜನ್ನ ಯಾವಾಗ ಆ್ಯಡ್ ಮಾಡ್ಬೋದಂದರೆ ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡಿದರೆ, ಬೇರೆ ಕಾಲೇಜ್ ಅವರು ಏನಕ್ಕೆ ಹೊಸ ಕಾಲೇಜ್ ಇವಾಗ ಸ್ಟಾರ್ಟ್ ಆಗಿದೆ ಆ್ಯಡ್ ಆಗಿದ್ದರೆ ಮಾತ್ರ ನೀವು ಅವರು KE ಡಿಪಾರ್ಟ್ಮೆಂಟ್ ಅಂತ ತಿಳಿದುಕೊಂಡು ಆಪ್ಷನ್ ಬಿಡ್ತಾರೆ. ಬಟ್ ಅದು ಕೂಡ ಯಾವ ಕಾಲೇಜು ಆ್ಯಡ್ ಆಗಿರುತ್ತೆ, ಹೊಸದಾಗಿ ಬಂದಿರುತ್ತಲ್ಲ ಆ ಕಾಲೇಜ್ನ ಮಾತ್ರ ಆಪ್ಷನ್ ಬಿಡ್ತಾರೆ. ಓಕೆನಾ? ಸೊ ಹಾಗಾಗಿ ಸೊ ವಿದ್ಯಾರ್ಥಿಗಳು ಅದು ಕೂಡ ಆಲ್ಮೋಸ್ಟ್ ಇದು KCET ಹಿಸ್ಟ್ರಿಯಲ್ಲಿ ಯಾವತ್ತೂ ಕೂಡ ಬಿಟ್ಟಿಲ್ಲ ವಿದ್ಯಾರ್ಥಿ ಆ ಥರ. ಸೊ ಹಾಗೆ ನೀವು ಟೆನ್ಷನ್ ಮಾಡೋದ್ರ ಕೈಯಲ್ಲಿ ಯಾವುದೇ ಥರ ಒಂದು ಹೊಸದಾಗಿ ಕಾಲೇಜ್ ಇದು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನೀವು ಮಾತ್ರ ಯಾರ್ಯಾರು ಕಾಲೇಜ್ ಅಲಾಟ್ಮೆಂಟ್ ಆಗಿರಲ್ಲ ಆ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಡೈಲಿ ಒನ್ ಟೈಮ್ ಆದರೂ ಬಂದು ಲಾಗಿನ್ ಆಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮ್ಮ ಪೋರ್ಟಲಲ್ಲಿ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸು ಎಲ್ಲ ಒಂದು ನೀವು ಆ್ಯಡ್ ಮಾಡೋಂಥ ಕಾಲೇಜ್ ಎಲ್ಲ ಕೂಡ ಆ್ಯಸ್ ಇಟ್ ಈಸ್ ಆಗೇ ಇರ್ತವೆ. ಓಕೆನಾ? ಸೊ ಇದೇ ಟೋಟಲ್ KCET ಪ್ರಾಸೆಸ್ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕೊಟ್ಟಿರೋಂಥದ್ದು, ಬಟ್ ಇದು ನಾನು ಸಿಂಪಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ವೇಳೆ ಮೊದಲನೇ ಹಂಚಿಕೆಯಲ್ಲಿ ಇಷ್ಟವಾದಲ್ಲಿ ಹೈಯರ್ ಆರ್ಡರ್ ಆಪ್ಷನಲ್ಲಿ ಭಾಗವಹಿಸಲು ಇದೆ. ಇದು ವಹಿಸಿದರೆ ಪ್ರತಿಕಾರ ಕೋಡಲ್ಲಿ ಚಾಯ್ಸ್ 2 ಕೊಡಬೇಕಾಗತ್ತೆ. ಸೊ ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಎಲ್ಲಿ ಹೊಸದಾಗಿ ಏನು ಹೇಳೋದಬೇಕಾಗಿಲ್ಲ ವಿದ್ಯಾರ್ಥಿಗಳೇ. ಹಾಗೆ ಚಾಯ್ಸ್ 2 ಅಂತ ಕೂಡ ಹೇಳಿದೆ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾಯ್ಸ್ 2 ಕನ್ಫರ್ಮೇಷನ್ ಸ್ಲಿಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಚಾಯ್ಸ್ 1 ಇದು ಇಂಪಾರ್ಟೆಂಟ್ ನೋಡಿ, ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿಸುವ ವಿಫಲನಾದಲ್ಲಿ. ಸೊ ಚಾಯ್ಸನ್ನು ಯಾರ್ಯಾರು ಒಂದು ತೊಗೊಂಡಿರ್ತಿರಲ್ಲ, ನನಗೆ ಇಂಟ್ರೆಸ್ಟ್ ಇದೆ 100% ಈ ಕಾಲೇಜ್ ಇಂಟ್ರೆಸ್ಟ್ ಇದೆ, ಅಡ್ಮಿಷನ್ ಆಗ್ತೀನಿ, ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ಗೆ ನಾನು ಹೋಗೋದು ಇಂಟ್ರೆಸ್ಟ್ ಇಲ್ಲ, ಫಸ್ಟ್ ರೌಂಡಲ್ಲೇ ನಾನು ಅಡ್ಮಿಷನ್ ಆಗ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು, ನೀವು ಅಮೌಂಟ್ ಕಟ್ಟಲಿಲ್ಲ ಅಥವಾ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಥವಾ ನೀವು ಕಾಲೇಜಿಗೆ ವರದಿ ಮಾಡ್ಕೊಳ್ಳಿಲ್ಲ, ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನೀವು ಪೆನಾಲ್ಟಿ ಕಟ್ಟಬೇಕಾಗತ್ತೆ ಕಾಲೇಜಿಗೆ ಅಥವಾ KE ಡಿಪಾರ್ಟ್ಮೆಂಟಿಗೆ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಹಾಗೆಯೇ KCETಯಿಂದ ಪೂರ್ತಿಯಾಗಿ ಎಕ್ಸಿಟ್ ಆಗ್ತೀರಾ. ಹಾಗೆ ನೀವು ಅಮೌಂಟ್ ಏನಾದರೂ ಕಟ್ಟಿದರೆ ಆ ಅಮೌಂಟು ಕೂಡ ಅದು ಏನಂತಾರಲ್ಲ ತಿರುಪತಿ ಹುಂಡಿಗೆ ಹೋಗಿ ಸೇರುತ್ತೆ. ಓಕೆನಾ? ನಿಮ್ಗೆ ಯಾವುದು 1 ರೂಪಾಯಿನೂ ಕೊಡೋದಿಲ್ಲ, ಮುಟ್ಟುಗೋಲು ಮಾಡ್ಕೊಳ್ತಾರೆ. ಓಕೆನಾ? ಸೊ ಹಾಗೆಯೇ ಇನ್ನೂ ಆಯ್ಕೆ ಮಾಡುವ ಅಭ್ಯರ್ಥಿಗಳು ನಿರ್ದೇಶನ ಪಾಲಿಸಬೇಕಾಗತ್ತೆ. ಸೊ UG CET ಆಗಿರ್ಬೋದು, ನೀಟ್ ಪ್ರವೇಶಾತಿಗೆ ಯಾವುದೇ ಸುತ್ತುಗಳಾಗಿರ್ಬೋದು ಈ ಅರ್ಹತೆಯನ್ನು ಪಡೆಯುವುದಿಲ್ಲ. ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಕಂಪಲ್ಸರಿ ಇವು ಸ್ಟೆಪ್ಸ್ ಇರ್ತವೆ. ಯಾವ ಥರ ಒಂದು ಆಪ್ಷನ್ ಚಾಯ್ಸ್ 1 ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳು ಏನಿದೆಯಲ್ಲ, ಸೊ ನೀವು ಈ ಥರ ಒಂದು KCET ಪ್ರಾಸೆಸ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಮೊದಲನೇದಾಗಿ ವಿದ್ಯಾರ್ಥಿ ಚಾಯ್ಸ್ 1
ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳೇನಿದೆಯಲ್ಲ ನಂತರ ವೆಬ್ಸೈಟಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಒಂದು ಚಾನಲನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಚಾನಲ್ ಡೌನ್ಲೋಡ್ ಮಾಡ್ಕೊಂಡ ನಂತರ ಫೀಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಫೀಸ್ ಪೇಮೆಂಟ್ ಫುಲ್ ಕಂಪ್ಲೀಟ್ ಆಗಿದ ನಂತರ ಅವರು ಒಂದು ರಿಸಿಪ್ಟನ್ನು ಕೊಡ್ತಾರೆ. ಸೊ ಆ ರಿಸಿಪ್ಟ್ ಎಲ್ಲ ಸೀಲ್ ಸಿಗ್ನೇಚರ್ ಮಾಡ್ಕೊಡ್ತಾರೆ ಬ್ಯಾಂಕ್ ಅವರು. ಸೊ ಹಾಗೆಯೇ ನೀವು ಚಲನ್ ಏನು ಕಟ್ತಿಲ್ಲ, ಯಾವ ಬ್ಯಾಂಕಲ್ಲಿ ತೋರಿಸಿರ್ತಾರೆ ಅದೇ ಬ್ಯಾಂಕಲ್ಲಿ ಹೋಗಿ ನೀವು ಚಲನ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ನಂತರ ಕನ್ಫರ್ಮೇಷನ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಕನ್ಫರ್ಮೇಷನ್ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಆ ಲೆಟರ್ನ ತೆಗೆದುಕೊಂಡು ಹೋಗಿ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಕಾಲೇಜಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ಕಾಲೇಜ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಪ್ಲಸ್ 2 ಸೆಟ್ ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಅವೆಲ್ಲ ತೊಗೊಂಡೋಗಿದ ಮೇಲೆ ಅಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಫೇಸ್ ರಿಕಾಗ್ನೈಸೇಷನ್, ಸೊ ಆನ್ಲೈನ್ ಫೇಸ್ ರಿಕಾಗ್ನೈಸೇಷನ್ ಮುಖಾಂತರ ಓಪನ್ ಮಾಡ್ತಾರೆ. ಹಾಗೆಯೇ ಕಾಲೇಜ್ ಪೋರ್ಟಲ್ ಅಂತ ಇರುತ್ತೆ, ಒಂದು ವೆಬ್ಸೈಟ್ ಇರುತ್ತೆ ಕಾಲೇಜು, ಅದರಲ್ಲಿ ನಿಮ್ಮ ಡೀಟೇಲ್ಸ್ನ ಆ್ಯಡ್ ಮಾಡ್ತಾರೆ. ಸೊ ಆ್ಯಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ನಿಮ್ಮನ್ನು ನೀವು ಲಾಗಿನ್ ಆಗಿದ ಮೇಲೆ ನೀವು ತಿಳಿಸ್ಬೇಕಾಗತ್ತೆ. ಒಂದು ಲಾಗಿನ್ ಆಗಿದ ನಂತರ ಒಂದು OTP ಬರುತ್ತೆ ವಾಟ್ಸಪ್ ಮೂಲಕ. ಅದನ್ನು ಎಂಟರ್ ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಆ ಅಡ್ಮಿಷನ್ ಆರ್ಡರ್ ಏನಿದೆಯಲ್ಲ ಕಾಲೇಜವರು ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನಿಮಗೊಂದು ಕಾಪಿ ಕೊಡ್ತಾರೆ. ಅದನ್ನೊಂದು ಕಾಪಿ ಕಂಪಲ್ಸರಿ ಇಟ್ಕೊಳ್ಳಿ. ಏಕೆಂದರೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗುವಂಥ ಒಂದು BCM ಹಾಸ್ಟೆಲ್ ಆಗಿರ್ಬೋದು, ಹಾಗೆಯೇ SSB ಸ್ಕಾಲರ್ಶಿಪ್ ಆಗಿರ್ಬೋದು, ಬೇರೆ ಇನ್ನಿತರ ಫಸ್ಟ್ ಇಯರಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಡ್ಮಿಷನ್ ಆರ್ಡ್ರು ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಕಾಪಿ ಇಸ್ಕೊಂಡಿದ್ದ ನಂತರ ವಿದ್ಯಾರ್ಥಿಗಳು ಅವರು ಲೆಕ್ಚರ್ಸಲ್ಲಿ ಇರುವಂಥ ಕಾಲೇಜಿನವರು ತೋರಿಸ್ತಾರೆ. ಸ್ವಲ್ಪ ಕಡೆ ಒಂದು ಫೈಲ್ಸಲ್ಲಿ ಸೈನ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳು. ಅಲ್ಲಿ ಸೈನ್ ಮಾಡಿಬಿಟ್ಟು ತಿಳಿಸಿ ಆಮೇಲೆ ಅವರು ಕೂಡ ಹೇಳಿ ಏನಂತಂದರೆ, ಮೇಡಮ್ ಈ ಥರ ಅಡ್ಮಿಷನ್ ಆಗಿದ್ದೀವಿ, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ, ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ನೀವು ಒಂದು ಕಾಲೇಜ್ ಪೋರ್ಟಲ್ ಏನಾದರೂ KE ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅಂಥೇಳಿ ನೀವು ಕೂಡ ಡೈರೆಕ್ಟ್ ಮತ್ತೆ ಬಂದು KE ಡಿಪಾರ್ಟ್ಮೆಂಟಲ್ಲಿ ಲಾಗಿನ್ ಆಗಿ ನಾನು ಕಾಲೇಜಲ್ಲಿ ಸೇರಿದ್ದೇನೆ ಅಂತಂದು ಕನ್ಫರ್ಮ್ ಮಾಡಬೇಕು. ಸೊ ನೀವು ಅದರ ಸೈನು ಹಾಗೆ ಕನ್ಫರ್ಮ್ ಮಾಡಿದ ಮೇಲೆ ನಿಮ್ಮ KCD ಫುಲ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿದ ತಕ್ಷಣ ನೀವು ಯಾವುದೇ ಥರ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ಹೋಗೋದಿಲ್ಲ. ಫಸ್ಟ್ ರೌಂಡಲ್ಲಿ ನಿಮ್ಮ ಎಲ್ಲ KCD ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ನೀವೇನು ಮಾಡೋದು ಬೇಕಾಗಿಲ್ಲ. ಸೊ ಇದೇ ಪ್ರಾಸೆಸ್ ಇದೆ ವಿದ್ಯಾರ್ಥಿ, ಎಲ್ಲ ಸೇಮ್ ಆ್ಯಸ್ ಇದೆ. ಸೊ ಇಲ್ಲಿ ಚಾಯ್ಸ್ 2 ಏನಿದೆ ವಿದ್ಯಾರ್ಥಿಗಳೇ, ಚಾಯ್ಸ್ 2 ಯಾವ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ ಅಂದರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಚಾಯ್ಸ್ 2 ಅಂದರೆ ನಿಮಗೆ ಮೊದಲನೇ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ ಇಂಟ್ರೆಸ್ಟ್ ಇದೆ, ಸೊ ಅದು ಕೂಡ ಬೇಕು. ಹಾಗೆಯೇ ಇದಕ್ಕಿಂತ ಮೇಲೆ ಇರುವಂಥ ಟಾಪ್ ಕಾಲೇಜಸ್ ಏನಿರ್ತಾವಲ್ಲ, ಇನ್ನೂ ಬೆಟರ್ ಕಾಲೇಜ್, ಇನ್ನೂ ಚೆನ್ನಾಗಿ ಒಳ್ಳೆ ಪ್ಯಾಕೇಜ್, ಒಳ್ಳೆ ಆ ಕಾಲೇಜಿಗೆ ಸಿಕ್ಕರೆ ನಾನು ಹೋಗ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು, ಸೊ ಹೈಯರ್ ಆರ್ಡರ್ ಆಪ್ಷನ್ ಅಂತ ಕರಿತೀವಿ ನಾವು. ಸೊ ಹೈಯರ್ ಆರ್ಡರ್ ಆಪ್ಷನ್ಸ್ಗಳು ಏನಿದಾವಲ್ಲ ಆ ಕಾಲೇಜ್ ಸಿಕ್ಕರೆ ಹೋಗ್ತೀನಿ ಅನ್ನೋದು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿಗೆ ಬರ್ತಾರೆ. ಸೆಕೆಂಡ್ ರೌಂಡಿಗೆ ಯಾವ ಥರ ಬರ್ತಾರೆ ಅಂದರೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ತಾರೆ. ಹೋಲ್ಡ್ ಅಂದರೆ ನೀವೇನು ಮಾಡೋದು ಬೇಕಾಗಿಲ್ಲ. ನೀವು ಸೆಕೆಂಡ್ ಚಾಯ್ಸ್ 2 ಕೊಟ್ಟಿದ್ರೆ ಆಟೋಮೆಟಿಕ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜು ನಿಮ್ಮ ಜೊತೆನೇ ಇರುತ್ತೆ. ಹಾಗೆಯೇ ನಿಮ್ಮ ಜೊತೆ ಒಂದು ಕಾಲೇಜ್ನ ಹಿಡ್ಕೊಂಡು, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ನ ಹಿಡ್ಕೊಂಡು ಸೆಕೆಂಡ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ. ಬಟ್ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಕ್ತಾ ಅಂದರೆ ಫಸ್ಟ್ ರೌಂಡಲ್ಲಿ ಇರುವಂಥ ಕಾಲೇಜು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಓಕೆನಾ? ಆಟೋಮೆಟಿಕ್ ಡಿಲೀಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿರುತ್ತಲ್ಲ ಅದೇ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕು. ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ ಬೇಕಂದ್ರೂ ಕೂಡ ನಿಮ್ಗೆ ಸಿಗೋದಿಲ್ಲ. ಏಕೆಂದರೆ ಅದ್ರ ಪ್ರಿಯೋರಿಟಿ ಆರ್ಡ್ರಲ್ಲಿ ಕೆಳಗಡೆಯಿಂದ ಮೇಲೆ ಹೋಗುತ್ತೆ. ನಿಮಗೆ 123ನೇ ಕಾಲೇಜ್ ಸಿಕ್ಕಿದೆ ಅಂದರೆ ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ 123ನೇ ಕಾಲೇಜ್ ಸಿಕ್ಕಿದೆ, ಸೆಕೆಂಡ್ ರೌಂಡಲ್ಲಿ ಒಂದು 10ನೇ ಕಾಲೇಜು, 20ನೇ ಕಾಲೇಜು, 50ನೇ ಕಾಲೇಜ್ ಸಿಗುತ್ತೆ. ಆದರೆ ಕೆಳಗಡೆ ಸಿಕ್ಕಿರೋಂಥ ಕಾಲೇಜು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಪ್ಲೈ ಮಾಡಿರ್ತೀರ. ಸೊ ಹಾಗಾಗಿ ಎಲ್ಲ ಡಿಲೀಟ್ ಆಗ್ತವೆ. ಮೇಲೆ ಸಿಕ್ಕಿರೋಂಥ ಕಾಲೇಜ್ ಮಾತ್ರ ನೀವು ಒಂದು ಅಡ್ಮಿಷನ್ ಮಾಡ್ಕೊಳ್ತೀರ. ಸೊ ಈ ಥರ ಚಾಯ್ಸ್ 2 ಆಗುತ್ತೆ. ಅಂದರೆ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ರೌಂಡಿಗೆ ಬರ್ತೀರಾ. ಸೊ ಹೋಲ್ಡ್ ಮಾಡಬೇಕಂದ್ರೆ ಏನು ಮಾಡೋದಕ್ಕಿಲ್ಲ, ಚಾಯ್ಸ್ 2 ಕೊಟ್ಟರೆ ಆಟೋಮೆಟಿಕ್ ಹೋಲ್ಡ್ ಆಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿದೆ ಏನಂದರೆ, ಇಲ್ಲಿ ಸೇಮ್ ಒಂದು UGC ಆಗಿರೋದು, ನೀಟ್ ಆಗಿರೋದು ಪ್ರಾಸೆಸ್ ಇದೇ ಥರ ಇರುತ್ತೆ. ಬಟ್ ಇಲ್ಲಿ ಸ್ಮಾಲ್ ಪಾಯ್ಸನ್ ಡಿಪಾಸಿಟ್ ಅಂತ ಈ 4 ಆಪ್ಷನ್ಸ್ ಏನಿದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಅಭ್ಯರ್ಥಿ UG ನೀಟ್ ಕೋರ್ಸ್ಗಳಾದ ವೈದ್ಯಕೀಯ, ದಂತವೈದ್ಯಕೀಯ, ಹೋಮಿಯೋಪತಿ ಹಾಗೆಯೇ ಸೀಟ್ಗಳಲ್ಲಿ ಮೊದಲನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆಯಾಗಿದ್ದರೂ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಇದೊಂದು ಅರ್ಥ ಆಗಿರ್ಬೇಕು ವಿದ್ಯಾರ್ಥಿಗಳೇ. ಸೊ ಅಂದರೆ ವಿದ್ಯಾರ್ಥಿಗಳೇ, ಈ ವೈದ್ಯಕೀಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ದಂತವೈದ್ಯಕೀಯ ಹಾಗೆಯೇ ಹೋಮಿಯೋಪತಿ ಸೀಟುಗಳಲ್ಲಿ ಮೊದಲನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆಯಾಗಿದ್ದರೂ ಎರಡನೇ ಸುತ್ತಿಗೆ ಅಂದರೆ ಸೆಕೆಂಡ್ ರೌಂಡ್ಗೆ ನೀವು ಬಂದರೆ ವಿದ್ಯಾರ್ಥಿಗಳು, ಒಂದು ಮೆಡಿಕಲ್ ವಿದ್ಯಾರ್ಥಿಗಳು, ನೀವು ಪಾಯ್ಸನ್ ಡಿಪಾಸಿಟನ್ನು ಫಿಲ್ ಮಾಡಬೇಕಾಗತ್ತೆ. ಓಕೆನಾ? ಸೊ ನಿಮ್ದು ಏನೊಂದು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಇದೆ ಅಲ್ಲ, ಪಾಯ್ಸನ್ ಡಿಪಾಸಿಟ್ ಅಂತ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ಆ ಅಮೌಂಟನ್ನು ಕಟ್ಟಿ ನೀವು ಸೆಕೆಂಡ್ ರೌಂಡಿಗೆ ಬರ್ಬೋದು. ಏಕೆಂದರೆ ನೀವು ಫಸ್ಟ್ ರೌಂಡಲ್ಲಿ UG ನೀಟ್ ಮೆಡಿಕಲ್ಲು
ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿ ಕೂಡ ನೀವು ಸೆಕೆಂಡ್ ರೌಂಡ್ ಬರ್ತೀನಿ ಅಂದರೆ ಕಂಪಲ್ಸರಿ ಪಾಯ್ಸನ್ ಡಿಪಾಸಿಟ್ ಕಟ್ಟಿ ನೀವು ಸೆಕೆಂಡ್ ರೌಂಡ್ ಅಟೆಂಡ್ ಆಗಬೇಕಾಗುತ್ತೆ. ಸೊ ಹಾಗೆಯೇ ಅಭ್ಯರ್ಥಿಗಳು ಯು ಜಿ ಸಿ ಟಿ ಕೋರ್ಸ್ಗಳಿಗೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಆಗಿರೋದು, ಫಾರ್ಮಸಿ ಆಗಿರೋದು, ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು, ಆಲ್ರೆಡಿ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟ್ ಹಂಚಿಕೆಯಾಗಿದ್ದಲ್ಲಿ ಶುಲ್ಕ ಪಾವತಿಸೋ ಅವಶ್ಯಕತೆ ಇಲ್ಲ. ಕೆ ಇ ಸಿ ಟಿ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದರೂ ಕೂಡ ಸೆಕೆಂಡ್ ರೌಂಡ್ಗೆ ಬರಬೇಕಂದ್ರೆ ಯಾವುದೇ ಥರ ಡೆಪಾಸಿಟ್ ಅಮೌಂಟನ್ನು ಕಟ್ಟಬೇಕಾಗಿಲ್ಲ. ಓಕೆನಾ? ಓನ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಕಟ್ಟಬೇಕು, ಅದು ಕೂಡ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು. ಇಲ್ಲಿ ಅಭ್ಯರ್ಥಿ ಮೊದಲನೇ ಸುತ್ತಿನಲ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರು, ಫಾರ್ಮಸಿ, ನ್ಯಾಚುರೋಪತಿ ಆ್ಯಂಡ್ ಯೋಗ ಹಂಚಿಕೆ ಮಾಡಿಕೊಂಡ ಒಂದು ವೇಳೆ ವೈದ್ಯಕೀಯ ಕೋರ್ಸ್ಗೆ ಈಗಾಗಲೇ ದಾಖಲಿಸಿರುವ ಆಪ್ಷನ್ಗಳೊಂದಿಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದಲ್ಲಿ ಪಾಯ್ಸನ್ ಡಿಪಾಸಿಟನ್ನು ಪಾವತಿಸಬೇಕು. ಅಂದರೆ ವಿದ್ಯಾರ್ಥಿಗಳೇ, ನೀವು ಅಟ್ ಎ ಟೈಮ್ ಎರಡನ್ನೂ ಕೂಡ, ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಹಾಗೆ ನೀವು ನೋಡಿ ನ್ಯಾಚುರೋಪತಿ ಆ್ಯಂಡ್ ಯೋಗಕ್ಕೆ ಮಾಡಿರುವಂಥ ವಿದ್ಯಾರ್ಥಿ ಏನೊಂದು ಆಪ್ಷನ್ ಮಾಡಿರ್ತಿಲ್ಲ, ಸೊ ಅವ್ರು ಪಾಯ್ಸನ್ ಡಿಪಾಸಿಟನ್ನು ಕಟ್ಟಬೇಕಂತ ಹೇಳ್ತಿದ್ದಾರೆ. ಹಾಗೆಯೇ ದಂತ ವೈದ್ಯಕೀಯ, ಹೋಮಿಯೋಪತಿ ಸೀಟ್ಗಳಿಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸುವುದಕ್ಕೆ ಪಾಯ್ಸನ್ ಡಿಪಾಸಿಟ್ ಪಾವತಿಸೋ ಅವಶ್ಯಕತೆ ಇರುವುದಿಲ್ಲ. ಓಕೆನಾ? ಇವೆರಡಕ್ಕೆ ನೀವು ಏನೋ ಒಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀನ ಅಂದರೆ ನೀವು ಯಾವುದೇ ಥರ ಪಾಯ್ಸನ್ ಡಿಪಾಸಿಟು ಮಾಡೋದು ಬೇಕಾಗಿಲ್ಲ ಸೆಕೆಂಡ್ ರೌಂಡ್ಗೆ. ಇಲ್ಲಿ ಮುಖ್ಯವಾದದ್ದು ಏನಂದರೆ ವಿದ್ಯಾರ್ಥಿಗಳೇ, ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಭಾಗವಹಿಸಬಹುದು. ಅಭ್ಯರ್ಥಿ ಎರಡನೇ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ ಮಾತ್ರ ಸೀಟ್ ಹಂಚಿಕೆಯನ್ನು ಪರಿಗಣಿಸಲಾಗುವುದು. ಸೊ ಅಂದರೆ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕೈತಿ, ಸೆಕೆಂಡ್ ರೌಂಡ್ಗೆ ಹೋಗ್ತಿದ್ದೀರ ಅಂದರೆ ಸಿಕ್ಕಿರುವಂಥ ಕಾಲೇಜ್ ಮೇಲೆ ಏನಿರುತ್ತಲ್ಲ ಆ ಕಾಲೇಜ್ ಮಾತ್ರ ಅಲಾಟ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ. ಹೊರತು ನೀವು ಸಿಕ್ಕಿರುವಂಥ ಯಾವುದೋ ಒಂದು ಕಾಲೇಜ್ 50ನೇ ಕಾಲೇಜ್ ಸಿಕ್ಕಿದೆ ಅಂದರೆ 50ರ ಮೇಲೆ ಅಂದರೆ 50ರಿಂದ 100 ಕಾಲೇಜ್ ಏನಿದಾವಲ್ಲ ಆ ಕಾಲೇಜಲ್ಲಿ ಯಾವುದೇ ಥರ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ. 50ರ ಮೇಲೆ 1ರಿಂದ 49 ಕಾಲೇಜ್ ಏನಿದಾವಲ್ಲ ಆ ಕಾಲೇಜಲ್ಲಿ ಮಾತ್ರ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಷ್ಟು ಅಂತೂ ಕನ್ಫರ್ಮ್ ಆಗಿರುತ್ತೆ. ಸೊ ಹಾಗೆಯೇ ನೀವು ಫಿಲ್ ಮಾಡೋವಂಥ ಏನಿದೆಯಲ್ಲ ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರ ಆಪ್ಷನ್ಗಳನ್ನ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಏನಿದ್ರು ಕಾಲೇಜನ್ನು ರೀಅರೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಮಾಡಿಫಿಕೇಷನ್ ಮಾಡ್ಕೋಬೋದು, ಹೊರತು ಕಾಲೇಜನ್ನು ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಕಾಲೇಜ್ ಹೈಯರ್ ಆರ್ಡರ್ ಆಪ್ಷನಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಡೈಲಿ ಒನ್ ಟೈಮ್ ಆದರೂ ಕಂಪಲ್ಸರಿಯಾಗಿ ಬಂದು ನಿಮ್ಮ ಲಾಗಿನ್ ಪೇಜನ್ನು ಲಾಗಿನ್ ಆಗಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ ಕಾಲೇಜ್ ಇದಾವ ಇಲ್ಲ ಅಂತ. ಸೊ ಹಾಗೆಯೇ ನಿಮಗೆ ಯಾವುದೇ ಕಾಲೇಜ್ ಅಲಾಟ್ ಆಗಿದ್ದರೂ ಕೂಡ ವಿದ್ಯಾರ್ಥಿಗಳು ನೀವು ಯಾವುದೇ ಥರ ಒಂದು ಜಗಳ ಮಾಡುವಂಥದ್ದಿಲ್ಲ. ಯಾವ ಥರ ಅಂದರೆ ಸಿಕ್ಕಿರೋ ಪ್ರತಿ ಒಂದು ಕಾಲೇಜು ಹಾಗೆಯೇ ಸಿಗದೇ ಇರುವಂಥ ಯಾವುದೇ ಕಾಲೇಜು ಕೂಡ ಅವರು ಫಿಲ್ ಮಾಡಿರೋಂಥ ಆರ್ಡರ್ ವೈಸ್ ಹೈಯರ್ ಆರ್ಡರ್ ಆಪ್ಷನ್ನು ಹಾಗೆಯೇ ಮ್ಯಾಟ್ರಿಕ್ಸ್ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ಹಾಗೆಯೇ ತಮ್ಮ ರ್ಯಾಂಕ್ ಸರ್ವೆ ಮುಖಾಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಹೊರತು ಪಾರ್ಶಿಯಾಲಿಟಿ ತೋರಿಸೋದಿಲ್ಲ. ಈ ವಿದ್ಯಾರ್ಥಿಗೆ ಮಾತ್ರ ಸೀಟ್ ಸಿಗಬೇಕು, ಅವ್ನ ಕ್ಯಾಸ್ಟ್ ಇದೆ ಇದು ಅದು ಅಂತ ತೋರಿಸೋದಿಲ್ಲ. ಸೊ ಹಾಗಾಗಿ ಯಾವುದೇ ಥರ ನೀವು ಜಗಳ ಮಾಡೋದಿಲ್ಲ. ಯಾವ ಕಾಲೇಜ್ ಅಲಾಟ್ ಆಗಿದೆ ಅದನ್ನು ಅಡ್ಮಿಷನ್ ಮಾಡ್ಕೋಬೇಕು ಅಥವಾ ಮುಂದೆ ಪ್ರಾಸೆಸ್ ಹೋಗಿ ಹೊರತು ನನಗೆ ಈ ಕಾಲೇಜ್ ಸಿಗಬಾರ್ದು ಆ ಕಾಲೇಜ್ ಸಿಗಬೇಕಿತ್ತಂತ ಏನು ಇದು ಮಾಡುವಂಥದ್ದಿಲ್ಲ. ಚಾಯ್ಸ್ 2ನ ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಲವು ನಿರ್ದೇಶಗಳನ್ನು ಪಾಲಿಸಬೇಕಾಗತ್ತೆ. ಸೊ ವಿದ್ಯಾರ್ಥಿ ಹೈಯರ್ ಆರ್ಡರ್ ಆಪ್ಷನ್ಗಳನ್ನು ತೋರಿಸಬಹುದು. ಎರಡನೇ ಸುತ್ತಿನ ಪ್ರಾರಂಭ ಹೈಯರ್ ಆರ್ಡರ್ ಆಪ್ಷನ್ಗಳನ್ನು ಮರುಕ್ರಮಗೊಳಿಸಬಹುದು. ಅಂದರೆ ಆಪ್ಷನ್ಸ್ನ ರೀಅರೇಂಜ್ ಮಾಡ್ಕೋಬೋದು ಹೊರತು ಹೊಸದಾಗಿ ಇದು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅಭ್ಯರ್ಥಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ತಮ್ಮೊಡನೆ ಉಳಿಸಿಕೊಂಡು ಸುತ್ತಿನಲ್ಲಿ ಭಾಗವಹಿಸಬಹುದು. ಅಂಥ ಅಭ್ಯರ್ಥಿಗಳೇ ಯಾವುದೇ ಸೀಟು ಅಂದರೆ ಹೈಯರ್ ಆರ್ಡರ್ ಆಪ್ಷನ್ ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟ್ ರದ್ದುಗೊಳ್ಳುತ್ತದೆ. ನಾನು ಆಲ್ರೆಡಿ ಹೇಳಿದೆ. ಸೊ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟೋಟಲ್ 180 ಕಾಲೇಜನ್ನು ಆ್ಯಡ್ ಮಾಡಿದಾನೆ ಒಬ್ಬ ವಿದ್ಯಾರ್ಥಿ. ಅದರಲ್ಲಿ ಅವನಿಗೆ ಸಿಕ್ಕಿರೋದು ಫಸ್ಟ್ ಆಪ್ಷನ್ರಲ್ಲಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದು 133ನೇ, ಸೊ 123ನೇ ಕಾಲೇಜ್ ಸಿಕ್ಕಿದೆ. ಫಸ್ಟ್ ರೌಂಡಲ್ಲಿ 123ನೇ ಕಾಲೇಜ್ ಸಿಕ್ಕಿದೆ. ಟೋಟಲ್ 180 ಕಾಲೇಜ್ ಹಾಕಿದ್ದಾನೆ. ಅವ್ನು ಸೆಕೆಂಡ್ ರೌಂಡಿಗೆ ಹೋದರೆ 123ನೇ ಕಾಲೇಜ್ ಮೇಲೆ 124ರಿಂದ 180ವರೆಗೆ ಏನು ಕಾಲೇಜಸ್ ಇದಾವಲ್ಲ ಅವೆಲ್ಲವೂ ಡಿಲೀಟ್ ಆಗ್ತವೆ ಆಟೋಮೆಟಿಕ್. ಅವಾಗ ಅವನಿಗೆ ಸೆಲೆಕ್ಟ್ ಆಗುವಂಥದ್ದು ಏನಿದೆ ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಾಲೇಜ್ ಒಳಗಡೆ ಅವನಿಗೆ ಸಿಗುತ್ತೆ ಅಂದರೆ 101ರಿಂದ 122 ಕಾಲೇಜ್ ಏನಿದಾವಲ್ಲ ಆ ಕಾಲೇಜಲ್ಲಿ ಮಾತ್ರ ಅವನಿಗೆ ಹೈಯರ್ ಆರ್ಡರ್ ಆಪ್ಷನಲ್ಲಿ ಮೇಲೆ ಇರುವಂಥ ಕಾಲೇಜು 1ರಿಂದ 122 ಕಾಲೇಜು ಮಾತ್ರ ಅದರಲ್ಲಿ ಮಾತ್ರ ಸೆಕೆಂಡ್ ರೌಂಡಲ್ಲಿ ಅವ್ನು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಹೊರತು 123 ಮೇಲೆ ಅಂದರೆ 124ರಿಂದ 125ರಿಂದ 180 ಒಳಗಡೆ ಏನಿದಾವಲ್ಲ ಅವೆಲ್ಲ ಕಾಲೇಜಲ್ಲಿ ಯಾವುದು ಕೂಡ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ. ಓಕೆನಾ? ಸೊ ಇದು ಫಸ್ಟ್ ರೌಂಡ್. ಸೊ ಇದು ಪ್ರಾಸೆಸ್ ಆಗಿರುತ್ತೆ. ಅಭ್ಯರ್ಥಿಯು ಹಂಚಿಕೆಯಾದ ವೈದ್ಯಕೀಯ ಇಚ್ಛೆಗಳೊಂದಿಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಸಾಧ್ಯವಿರುವುದಿಲ್ಲ. ಬಯಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಪಾಯ್ಸನ್ ಡಿಪಾಸಿಟ್ನ ಪಾವತಿಸಬೇಕಾಗುತ್ತೆ.
ವೈದ್ಯಕೀಯ ವಿದ್ಯಾರ್ಥಿಗಳು. ಸೊ ವೈದ್ಯಕೀಯ ಮಾತ್ರ ಇಲ್ಲಿ ನೋಡಿ, ಆ ಅಭ್ಯರ್ಥಿ ಹಂಚಿಕೆ ಆಗದ ವೈದ್ಯಕೀಯ ಇಚ್ಛೆಗಳೊಂದಿಗೆ 2ನೇ ಸುತ್ತಿನಲ್ಲಿ ಭಾಗವಹಿಸಲು ಬಯಸಿದಲ್ಲಿ ಅಂಥ ಅಭ್ಯರ್ಥಿಗಳು ಕಾಲೇಜ್ ಡಿಪಾಸಿಟ್ ಪಾವತಿಸಬೇಕಂತ ಹೇಳಿದ್ದಾರೆ. ಸೊ ನಿಮಗೆ ಕಾಲೇಜ್ ಸಿಗಲಿ ಬಿಡಲಿ, ಬರೀ ಮೆಡಿಕಲ್ ಫೀಲ್ಡ್ ಮಾತ್ರ ಅಪ್ಲೈ ಮಾಡ್ತಿದ್ದೀರಿ ಅನ್ನುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ನೀವು ಕಾಲೇಜ್ ಡಿಪಾಸಿಟನ್ನು ಮಾಡ್ಬೇಕಂತ ಹೇಳ್ತಿದ್ದಾರೆ. ಚಾಯ್ಸ್ ಏನಿದೆಯಲ್ಲ ವಿದ್ಯಾರ್ಥಿಗಳೇ, ನಿಮಗೆ ಸಿಕ್ಕಿರೋ ಒಬ್ಬ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿನ ಹೇಳ್ತೀನಿ. ಆ ವಿದ್ಯಾರ್ಥಿಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಮೆಕ್ಯಾನಿಕಲ್ ಆಗಿರೋದು, ಸಿವಿಲ್ ಆಗಿರೋದು, ಇನ್ನಿತರ ಯಾವುದೇ ಕಾಲೇಜ್ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಬಟ್ ಅವನು ಸಿಕ್ಕಿರೋಂಥ ಕಾಲೇಜ್ ಇಂಟ್ರೆಸ್ಟೇ ಇಲ್ಲ. ನಾನು ಸಿಕ್ಕಿರೋಂಥ ಕಾಲೇಜ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಫಸ್ಟ್ ಅದನ್ನು ಡಿಲೀಟ್ ಮಾಡಲೇಬೇಕು. ಇದಕ್ಕಂದರೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕರೆ ನಾನು ಆ ಒಳ್ಳೆ ಕಾಲೇಜ್ ಸಿಕ್ಕರೆ ಹೋಗ್ತೀನಿ. ಬಟ್ ಕಾಲೇಜೇ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ, ನನ್ನ KCET ರ್ಯಾಂಕ್ ಜಾಸ್ತಿ ಇದೆ, ಕಾಲೇಜ್ ಸಿಗಲಿಲ್ಲ ಅಂತಂದರೆ, ನನಗೆ ಸೆಕೆಂಡ್ ರೌಂಡ್ ಕಾಲೇಜ್ ಸಿಗಲಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜನ್ನ ನಾನು ತೆಗೆದುಕೊಂಡು ಅದನ್ನೇ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ, ಹೌದಲ್ವಾ? ಸೊ ನಾನು ಸಿಕ್ಕಾಕೊಳ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಏನಾಗಿದ್ದರೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಇಂಟ್ರೆಸ್ಟೇ ಇಲ್ಲ, ಬೇಡನೇ ಬೇಡ ಅನ್ನುವಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಡಿಲೀಟ್ ಮಾಡ್ಬೋದು. ಯಾವ ಥರ ಡಿಲೀಟ್ ಮಾಡ್ಬೇಕಂತಂದರೆ ಡಿಲೀಟ್ ಆಪ್ಷನ್ ಇರುವುದಿಲ್ಲ. ನೀವು ಚಾಯ್ಸ್ 3 ಕೊಟ್ಟಿದ್ದರೆ ಆಟೋಮೆಟಿಕ್ಕಾಗಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಡಿಲೀಟ್ ಆಗುತ್ತೆ. ನೀವು ಹಾಗೆಯೇ ಸೆಕೆಂಡ್ ರೌಂಡ್ಗೆ, ಥರ್ಡ್ ರೌಂಡ್ ಕೂಡ ಆಪ್ಷನ್ ಟ್ರೇನ ಏನು KCET ಪ್ರಾಸೆಸ್ ನಾರ್ಮಲಾಗಿ ವಿದ್ಯಾರ್ಥಿಗಳು ಮಾಡ್ತಾರಲ್ಲ, ನೀವು ಅದೇ ಥರ ಮಾಡ್ಬೋದು. ಹಾಗೆಯೇ ಈ ಚಾಯ್ಸ್ 3 ಕೊಡೋದ್ರಿಂದ ನೀವು ಯಾವ್ದಾದ್ರು ಪೆನಾಲ್ಟಿ ಕಟ್ಟೋದಂಥದ್ದಾಗಿರ್ಬೋದು, ಮತ್ತು ಅಮೌಂಟು ಇದಾಗೋದು, KCET ಎಕ್ಸಿಟ್ ಆಗೋಂಥದ್ದು ಏನೂ ಆಗೋದಿಲ್ಲ ಚಾಯ್ಸ್ 3 ಕೊಡೋದ್ರಿಂದ. ಬಟ್ ಒಂದೇ ಒಂದಾಗುತ್ತೆ, ಏನಂದರೆ ವಿದ್ಯಾರ್ಥಿಗಳೇ, ನಿಮಗೆ ಸಿಕ್ಕಿರೋಂಥ ಕಾಲೇಜು ಆಟೋಮೆಟಿಕಾಗಿ ಡಿಲೀಟ್ ಆಗುತ್ತೆ. ಎಕ್ಸಾಂಪಲ್ಗೆ ನಾನು 50 ಕಾಲೇಜನ್ನು ಆ್ಯಡ್ ಮಾಡಿದ್ದೀನಿ, ನನಗೆ 48ನೇ ಕಾಲೇಜು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ. ಬಟ್ ನಾನು ಚಾಯ್ಸ್ 3 ಕೊಡ್ತಿದ್ದೀನಿ. ಸೊ ಚಾಯ್ಸ್ 3 ಕೊಡೋದ್ರಿಂದ 48ನೇ ಕಾಲೇಜು ಫುಲ್ ಡಿಲೀಟ್ ಆಗುತ್ತೆ. ಉಳಿಕಿರುವಂಥ 49 ಕಾಲೇಜ್ ಏನಿದೆಲ್ಲ ಅವು ಆ್ಯಸ್ ಇಟ್ ಈಸ್ ಹಂಗೆ ಇರ್ತವೆ. ಓಕೆನಾ ವಿದ್ಯಾರ್ಥಿ? ಸೊ ಇದು KCET ಥರ್ಡ್ ಆಪ್ಷನ್ ಎಂಟ್ರಿ. ಇಲ್ಲಿ ಕೊಟ್ಟಿದ್ದಾರೆ, ಒಂದು ವೇಳೆ ಅಭ್ಯರ್ಥಿ ವೈದ್ಯಕೀಯ ಕೋರ್ಸ್ ಈಗಾಗಲೇ ದಾಖಲಿಸುವ ಆಪ್ಷನ್ಗಳೊಂದಿಗೆ 2ನೇ ಸುತ್ತಿನ ಭಾಗವಹಿಸಲು ಇಚ್ಛಿಸಿದಲ್ಲಿ ಕಾಲೇಜ್ ಡಿಪಾಸಿಟ್ ಪಾವತಿಸಬೇಕಂತ ಹೇಳಿದ್ದಾರೆ. ಓಕೆನಾ? ಸೊ ಇದೇ ಥರ ಇದೆ. ಸೊ ಹಾಗೆಯೇ ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡ್ ಕೂಡ ಆಪ್ಷನ್ ಒಂದು ಚಾಯ್ಸ್ ಎಂಟ್ರಿ, ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ಕೂಡ ಹೋಗ್ಬೋದು ಚಾಯ್ಸ್ ಏನು ಕೊಟ್ಟಿರೋಂಥ ವಿದ್ಯಾರ್ಥಿಗಳು. ಸೊ ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರೋ ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟನ್ನು ಶುಲ್ಕವನ್ನು ಅಗತ್ಯವಿರುವುದಿಲ್ಲ. ಸೊ ನೀವು ಚಾಯ್ಸ್ 3 ಕೊಟ್ಟರೆ ಯಾವುದೇ ಥರ ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ ನಿಮಗೆ ಕಾಲೇಜು, ನೀವು ಅಮೌಂಟ್ ಕಟ್ಟಲೇಬೇಕು ಅನ್ನೋದು ಏನೂ ಇಲ್ಲ. ನೀವು ಯಾವುದೇ ಅಮೌಂಟ್ ಕಟ್ಟೋದಿಲ್ಲ, ಏನು ಪೆನಾಲ್ಟಿ ಇರೋದಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಬರ್ತೀರಾ. ಬಟ್ ಏನಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜು ನೀವು ಬೇಡ, ಫುಲ್ ಡಿಲೀಟ್ ಮಾಡಿರ್ತೀರಾ, ಇಷ್ಟು ಇಂಟ್ರೆಸ್ಟೇ ಇರೋದಿಲ್ಲ ಅಂತ ಸೀಟ್ ಸಿಕ್ಕಿರುತ್ತೆ. ಸೊ ಡಿಲೀಟ್ ಮಾಡಿಕೊಂಡು ನೀವು ನಾರ್ಮಲಾಗಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಬಟ್ ಕಾಲೇಜಸ್ ಉಳ್ಕಿರೋಂಥ ಕಾಲೇಜ್ ಎಲ್ಲೋ ಆ್ಯಸ್ ಹಂಗೆ ಇರ್ತಾರೆ. ಚಾಯ್ಸ್ ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು 2ನೇ ಸುತ್ತಿಗೆ ಹೋಗುತ್ತಾರೆ, ಅದು ಕರೆಕ್ಟು. ಸೊ ಹಾಗೆಯೇ ಲಾಗಿನ್ ಮಾಡಿ ಒಪ್ಪಿಗೆ ನೀಡಬೇಕಾಗತ್ತೆ. ನೀವು ಡೈಲಿ 1 ಟೈಮ್ ಮಾತ್ರ ಬಂದು ವಿದ್ಯಾರ್ಥಿಗಳು ಲಾಗಿನ್ ಪೇಜಲ್ಲಿ ನಿಮ್ಮ ಫೇಸ್ ರಿಕಾಗ್ನಿಷನ್ ಮುಖಾಂತರ ಲಾಗಿನ್ ಆಗಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಲೇಬೇಕಾಗಿದೆ, ಡೈಲಿ ಕೊಡಬೇಕಾಗತ್ತೆ. ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮ ಕಾಲೇಜನ್ನು ನಿಮ್ಮನ್ನ KCET ಎಕ್ಸಿಟ್ ಮಾಡ್ತಾರೆ, ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ವಿದ್ಯಾರ್ಥಿನಿ ಅಂತಂದು. ಹಾಗೆ ಚಾಯ್ಸ್ 4 ಏನಿದೆಲ್ಲ ವಿದ್ಯಾರ್ಥಿಗಳೇ, ನೀವು KCET ನನಗೆ ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ ನೋಡಿ ವಿದ್ಯಾರ್ಥಿಗಳೇ. ಚಾಯ್ಸ್ 4 ಏನಿದೆಲ್ಲ ಇದು ಎಲ್ಲ ಪ್ರಾಸೆಸ್ ಕೂಡ ಫಸ್ಟ್ ರೌಂಡಿಗೆ ಸಂಬಂಧಿಸಿದ ಮಾತ್ರ. ಸೆಕೆಂಡ್ ರೌಂಡಲ್ಲಿ ಮತ್ತೆ ಚೇಂಜಸ್ ಆಗುತ್ತೆ, ಬೇರೆ ಚಾಯ್ಸಸ್ ಬರ್ತವೆ. ಸೊ ಫಸ್ಟ್ ರೌಂಡಿಗೆ ಮಾತ್ರ ಸಂಬಂಧಿಸಿದ್ದು, ಫಸ್ಟ್ ರೌಂಡಲ್ಲಿ ಮಾತ್ರ ಈ ರೂಲ್ಸ್ನೆಲ್ಲ ಅಪ್ಲೈ ಮಾಡ್ಕೋಬೋದು. ಸೆಕೆಂಡ್ ರೌಂಡಲ್ಲಿ ಚೇಂಜಸ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಮಾತ್ರ ನಿಮಗೆ ಚಾನ್ಸ್ ಇರೋದು ಚಾಯ್ಸ್ 3ಗೆ ಹೋಗ್ಬೋದು. ಅಥವಾ ಅದೇ ಸೆಕೆಂಡ್ ರೌಂಡ್ ಹೋಗಿದ್ಮೇಲೆ ನಿಮಗೆ ಚಾಯ್ಸ್ 3 ಸಿಗೋದಿಲ್ಲ, ನೀವು ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಚಾಯ್ಸ್ 4 ಏನಿದೆಲ್ಲ ಫಸ್ಟ್ ರೌಂಡಲ್ಲಿ ಮಾತ್ರ ಚಾಯ್ಸ್ 4. ಚಾಯ್ಸ್ 4 ಅಂದರೆ ಏನಂದರೆ, ನಿಮಗೆ KCET ಪ್ರಾಸೆಸ್ ಇಂಟ್ರೆಸ್ಟ್ ಇಲ್ಲ, ನಿಮಗೆ ಯಾವುದು ಕಾಲೇಜ್ ಬೇಕಾಗಿಲ್ಲ, ನಾನು ಪೇಮೆಂಟ್ಸಿಗೆ ಹೋಗ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಆ ವಿದ್ಯಾರ್ಥಿ ಚಾಯ್ಸ್ 4 ಕೊಡ್ಬೋದು. ಸೊ ನೀವು ಚಾಯ್ಸ್ 4 ಕೊಟ್ಟರೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ನೀವು ಫಸ್ಟ್ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿದೆ, ಅದು ಡಿಲೀಟ್ ಆಗಿ ನಾರ್ಮಲ್ KCET ಅಂಡರ್ ಹೋಗ್ಬಿಡುತ್ತೆ. ಅವ್ರು ಮತ್ತೆ ಒಂದು ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಮಾಡ್ಕೊಳ್ತಾರೆ, ಬೇರೆ ಯಾರನ್ನಾದ್ರೂ ಅಲ್ಲಿ ಆ ಪ್ಲೇಸ್ಗೆ ಹಾಕ್ತಾರೆ. ಹಾಗೆಯೇ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಯಾವ KCET ಪ್ರಾಸೆಸಲ್ಲಿ ನೀವು ಕಂಟಿನ್ಯೂ ಮಾಡೋದಿಲ್ಲ. ಚಾಯ್ಸ್ 4 ಕೊಟ್ಟರೆ ನೀವು ಡೈರೆಕ್ಟಾಗಿ ಹೋಗಿ ಪೇಮೆಂಟ್ ಮಾಡ್ಕೋಬೋದು, ಪೇಮೆಂಟ್ ಸೀಟ್ಗೆ ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ KE ಕಡೆಯಿಂದ ನೀವು ಡಿಲೀಟ್ ಆಗಿದ್ದೀರ ಅಷ್ಟು ಮಾತ್ರ ಕನ್ಫರ್ಮ್ ಆಗುತ್ತೆ. ಹಾಗೆಯೇ ಇದಕ್ಕೆ ಪೆನಾಲ್ಟಿ ಆಗಿರ್ಬೋದು, ಫೀಸ್ ಆಗಿರ್ಬೋದು ಏನು ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ನೀವು ಡೈರೆಕ್ಟಾಗಿ ಪೇಮೆಂಟ್ಸಿಗೆ ಹೋಗ್ತಿದ್ದೀನಿ, ನನಗೆ ಇಂಟ್ರೆಸ್ಟ್ ಇದೆ ಅಲ್ಲೇ ಹೋಗ್ತೀನಿ ಅಂತಂದು ಚಾಯ್ಸ್ 4 ಕೊಟ್ಟರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಆಗುತ್ತೆ. KCET ಫುಲ್ ಪ್ರಾಸೆಸ್ ಈ ಇಯರ್ನಾಗ ಏನೇನು KCET ಪ್ರಾಸೆಸ್ ಆಗುತ್ತಲ್ಲ ನಿಮ್ಮದು, ಅದು ಎಲ್ಲನೂ ಕೂಡ ಡಿಲೀಟ್ ಆಗಿಬಿಡುತ್ತೆ. ನೀವು ಮತ್ತೆ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡೋಕ್ಕೂ ಆಗೋದಿಲ್ಲ, ನೆಕ್ಸ್ಟ್ ಇಯರೇ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು ಕೂಡ. ಓಕೆನಾ? ಸೊ ಈ ಥರ ಆಗುತ್ತೆ ಚಾಯ್ಸ್ 4 ಕೊಟ್ಟರೆ.
ಅದೇ ನೀವು ಇವಾಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಫೋರ್ನ ಕೊಟ್ಟು ಈಸಿಯಾಗಿ ತಪ್ಪಿಸ್ಕೊತೀರಾ, ಬಟ್ ಏನು ಎಫೆಕ್ಟೇ ಇಲ್ಲ, ನಿಮಗೂ ಆಗೋದಿಲ್ಲ, ಕೆ ಸಿ ಡಿಪಾರ್ಟ್ಮೆಂಟ್ಗೂ ಆಗೋದಿಲ್ಲ ಚಾಯ್ಸ್ ಫೋರ್ ಕೊಟ್ಟರೆ. ಬಟ್ ಸೆಕೆಂಡ್ ರೌಂಡ್ ಹೋಗಿದ ಮೇಲೆ ನೀವು ಚಾಯ್ಸ್ ಫೋರ್ ನಾನು ಬೇಡನೇ ಬೇಡ ಕೆ ಸಿ ಡಿಯಿಂದ ನಾನು ಹೊರಗಡೆ ಹೋಗ್ತೀನಿ ಅಂದರೆ ಚಾಯ್ಸ್ ಫೋರ್ ಇರೋದಿಲ್ಲ ವಿದ್ಯಾರ್ಥಿಗಳು. ಕಂಪಲ್ಸರಿ ಸಿಕ್ಕಿರೋಂಥ ಕಾಲೇಜ್ನ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೆಕೆಂಡ್ ರೌಂಡಲ್ಲಿ. ಏಕೆಂದರೆ ಸೆಕೆಂಡ್ ರೌಂಡ್ ಬಂದಿದೆಯಾ ಅಂದರೆ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಈ ಥರ ಕೆ ಸಿ ಡಿ ಪ್ರಾಸೆಸ್ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಾಗೆ ನಿಮ್ಗೆ ಇಂಟ್ರೆಸ್ಟ್ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾತ್ರ ಬಿಡೋಕ್ಕೋಗಬೇಡಿ ವಿದ್ಯಾರ್ಥಿಗಳೇ. ಸೊ ಇನ್ನಿತರ ವೀಡಿಯೋಗಳಿಗಾಗಿ ನಮ್ಮ ಸ್ಫೂರ್ತಿಗಾಗಿ ನೀವು ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿ.